ವರ್ಷಕ್ಕಿಂತ ಈ ವರ್ಷ ಭಾಳ ಇಳುವರಿ ಬಂದಿದೆ. 30 ಗಂಟೆ ಶುಂಠಿ ಕಿತ್ತಿದ್ದೀನಿ, 6 ಲೋಡ್ ಶುಂಠಿ ಬಂದಿದೆ. ಟ್ರ್ಯಾಕ್ಟರ್ ಇಲ್ಲೇ ಇದೆ. ಬಟ್ ರೈತರೆಲ್ಲ ಆರ್ಗಾನಿಕ್ ಮಾಡಿ ಅಂತ ಹೇಳ್ತೇನೆ. ಇದನ್ನ ಬಿಟ್ಟರೆ ಬೇರೆ ಕೇರನ್ ಕಂಪ್ನಿದು ಬಾಷ್ ಅಂತ ಫಸ್ಟ್ 24 ದಿವಸಕ್ಕೆ ಒಂದು ಡ್ರೆಂಚಿಂಗ್ ಕೊಡಿ. ಡ್ರೆಂಚಿಂಗ್ ಕೊಟ್ಟ ನಂತರ ನಿಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನಂತ. ಬಾಸ್ ಅಂದ್ರೆ ಎಲ್ರಿಗೂ ರೈತ ಕಾಲ್ ಮಾಡ್ಕೊಂಡು ಒಂದ್ ಸ್ವಲ್ಪ ಕೊಳೆ ರೋಗ ಅವಾಯ್ಡ್ ಮಾಡ್ಲಿಕ್ಕೆಲ್ಲ ಹರ್ಬಾಸು ಮತ್ತೆ ಯಾವ್ದೋ ಒಂದು ಮೆಡಿಸಿನ್ ಎಲ್ಲ ನೀವು ಕೊಟ್ಟಾಗ ಅದು ನೋಡಿದಾಗ ರ್ಯಾಪಿಡಾನು ಇವೆಲ್ಲ ಕೊಟ್ಟ ತಕ್ಷಣ ನನಗೇನಾಯ್ತು, ಈಗ ಎಲ್ಲ ಅವಾಯ್ಡ್ ಆಗಿದೆ. ಕೊಳೆ ರೋಗ ಏನಿತ್ತು ಅದೆಲ್ಲ ಅವಾಯ್ಡ್ ಆಗಿ ಈಗ ನನಗೆ ಒಳ್ಳೆ ಮರಿಗಳ ಸಂಖ್ಯೆ ಜಾಸ್ತಿ ಆಗಿ ನಂದು ಈ ತರ ಒಂದು ಲೆಕ್ಕಾಚಾರಕ್ಕೆ ಬಂದಿದೆ ಸರ್. ಎಲ್ಲ ಒಂಥರ ಅರ್ಶಿನದ ಕಲರ್ ಎಲ್ಲ ಗರಿ ಇತ್ತು. ಅದನ್ನ ಕೊಟ್ಟ ಮೇಲೆ ನನಗೆ ಎಲ್ಲ ಗರಿಗಳು ಹಸಿರಾಗಿ ಕಾಣ್ತು, ಡೆವಲಪ್ಮೆಂಟ್ ಚೆನ್ನಾಗಿ ಕಾಣ್ತು ಸರ್. ಅದ ಈಗ ಹಸಿರು ಚೆನ್ನಾಗಾಯ್ತು, ಕೊಳೆಗೂ ಕೊಟ್ಟಿದ್ದೀನಿ. ಕೊಳೆ ಕಂಟ್ರೋಲ್ ಸರ್, ಕೆಂಪು ಕೊಳೆ ಬಂದಿದ್ದು ನಿಮಗೆ. ಹೌದು, ಅರ್ಬಾಸ್ ನಾವು ಮತ್ತೆ ಸ್ಪ್ರೇ ಮಾಡ್ಸಿದ್ವಿ ನಿಮಗೆ. ಹೌದು ಸರ್, ಹರ್ಬಾಸ್ ಕೊಟ್ರೆ ಹರ್ಬಾಸ್ ಕೊಟ್ಟ ಮೇಲೆ ಎಲ್ಲ ಫುಲ್ ಅವಾಯ್ಡ್ ಆಯ್ತು ಸರ್. ಅದು ಅರ್ಬಾಸ್ ಕೊಟ್ಟ ಮೇಲೆ ಫುಲ್ ಕ್ಲಿಯರ್ ಆಗಿದೆ, ಕೊಳೆನೇ ಕ್ಲಿಯರ್ ಆಗಿದೆ ಸರ್. ಒಂದು ಚೂರು ನನಗೆ ಕೊಳೆ ಕಾಣ್ತಾ ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲೂ ನಮ್ಮ ಪ್ಲಾಟ್ ಅಲ್ಲಿ ಯಾವ ತರ ಕಾಣ್ತಾ ಇಲ್ಲ, ಎಲ್ಲ ಫುಲ್ ಕ್ಲಿಯರ್ ಆಗಿದೆ ಸರ್. ಚೂರು ಮುಂದೆ ಸರ್, ಸ್ವಲ್ಪ ಮುಂದೆ ಜೂಮ್ ಮಾಡ್ತಾ. 1 ಜೋರಾಗಿ ಎಣಿಸ್ರಿ. 2 3 4 5 6 7 8 9 10 11 12 13 14 15 16 17 18 19 19 20 21 22 23 24 25 26 27 28 29 30 31 32 33 34 35 36 38 ಇದೆ ಸರ್. 38 ಮರಿಗಳು. 38 ಮರಿಗಳು ಸರ್. ಇನ್ನೂ ಮರಿ ಬರ್ತಾ ಇದೆ ಸರ್. ಆದ್ರೆ ನಮ್ಮ ಒಂದು ಕಾರ್ಯ ಏನಿದೆ, ನಮ್ಮ ಒಂದು ಔಷಧಿ ಒಳ್ಳೆ ಕೆಲಸ ಮಾಡಿದೆ ಸರ್. ನಾನು ತುಂಬಾ ಇಷ್ಟಪಡ್ತೀನಿ ಸರ್ ನಿಮ್ಮ ಒಂದು ಔಷಧಿನ. ಕರೋನಾ ಅಂದ್ರೆ ಮೊಬೈಲ್ ಆಗಿ ನೋಡಿ ನಾವು ನಂಬರ್ ತಗೊಂಡು ಕಾಲ್ ಮಾಡಿದ್ವಿ ನಾವು ನಿಮಗೆ. ನೀವು ಭೇಟಿಯಾಗಿ 2 ದಿವಸಕ್ಕೆ ನಮಗೆ ತಲುಪಿಸಿರಿ. ಈಗ ತಲುಪಿಸಿದ ಮೇಲೆ ಎಷ್ಟು ಟ್ರಂಚಿಂಗ್ ಮಾಡಿದ್ರಿ? ಒಂದೇ ಟ್ರಂಚಿಂಗ್, ಒಂದೇ ಫ್ರೇ. ಈಗ ಇಲ್ಲಿ ಎಷ್ಟು ದಿನ ಆಯ್ತು ಸರ್ ಇಲ್ಲಿಗೆ ಮಾಡೋದು? 9 ದಿನ ಆಯ್ತು ಅಷ್ಟೇ. 9 ದಿನ ಆಯ್ತು. ಒಂದು ಸ್ಪ್ರೇ, ಒಂದು ಟ್ರಂಚಿಂಗ್ ಆಗಿದೆ. ಮೊದಲು ಯಾವ ತರ ಇತ್ತು ಕಂಡೀಷನ್, ಈಗ ಯಾವ ತರ ಬದಲಾವಣೆ ಆಗಿದೆ? ಮೊದಲು ಫುಲ್ಲು ಅರ್ಶನ ಆಗಿತ್ತು, ಆಮೇಲೆ ನೆಲ ಬಿಟ್ಟು ಎದಂತ ಇರ್ಲಿಲ್ಲ. ಈಗ ಆಗಿತ್ತು, ಬೆಂಕಿ ರೋಗ ಬಿದ್ದಿತ್ತು, ಎಲ್ಲ ಎದಂತಿರ್ಲಿಲ್ಲ. ಈಗ ಪೂರ್ತಿ 9 ದಿನಕ್ಕೆ ಕಲರ್ ಆಗೋಯ್ದೆ. 9 ದಿನಕ್ಕೆ ಚೇಂಜ್ ಆಗೋಯ್ದೆ. ಮರಿಗಳು ಬರ್ತಾ ಇದಾವೆ, ಚೆನ್ನಾಗಿ ಬರ್ತಾ ಇದೆ. ಫ್ಲಾಟ್ ನೋಡಕ್ಕೆ ಖುಷಿ ಆಗ್ತಾ ಐತಿ. ಮೇಡಮ್ ನಮಸ್ತೆ. ಈಗ ನೀವು ಕೂಡ ಇದು ನೋಡ್ತಾ ಇದ್ದೀರಿ, ನೀವು ಡೈಲಿ ಇದರಲ್ಲೇ ಕೆಲಸ ಮಾಡ್ತಿರ್ತೀರಿ. ಬಟ್ ನಿಮಗೆ ಏನ್ ಅನಿಸಿದೆ ಮೇಡಮ್ ಇದು? ನಮಗೆ ಮುಂಚೆಗಿದ್ದಕ್ಕೂ ಈಗ ಹೋಲ್ಸಿದ್ರೆ 100% 1/2% ಅಂತೂ ನಮಗೆ ಓಕೆ ಆಗಿದೆ. 1/2% ಅಂತೂ ಓಕೆ ಆಗಿದೆ, ಓಕೆ ಆಗಿದೆ, ಖುಷಿ ಆಗಿದೆ ನಿಮಗೆ? ಖುಷಿ ಆಗಿದೆ. ನೀವು ದೀಪಕ್ ಅಂತ ನನ್ನ ಹೆಸರು. ನಾನು ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ನಿಮಗೆ ಫೋನ್ ಮಾಡಿದ್ವಿ. ಆಮೇಲೆ ಇದು ನಾವು ಹಾಕಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಹಿಂಗಾಗಿ ಒಂದು 9 ದಿನಕ್ಕೆ ಹಿಂಗೆ ಬಂದಿದೆ ರಿಸಲ್ಟ್. ಚೆನ್ನಾಗಿ ಬಂದಿದೆ ಸರ್. ನಮಸ್ತೆ. ನಮಸ್ತೆ ಸರ್. ಯಾವ ಊರು ಸರ್ ಇದು? ಇದು ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿ ಸಿಂಗನಹಳ್ಳಿ. ಸರ್, ನಾನು ಫೇಸ್ಬುಕ್ ಅಲ್ಲಿ ನೋಡಿ ನಿಮಗೆ ಕಾಲ್ ಮಾಡಿದೆ. ಅದಾದ್ಮೇಲೆ ನಿಮ್ಮ ಹತ್ರ ನಾನು ಔಷಧಿ ತಗೊಂಡಿದ್ದೆ. ಫೇಸ್ಬುಕ್ ಇದನ್ನ ಮಾಡ್ಬೇಕಂತ ಯಾವ ತರ ಅನಿಸಿತ್ತು ನಿಮಗೆ? ನಾವು ಫೇಸ್ಬುಕ್ ಅಲ್ಲೆಲ್ಲ ನೋಡಿದ್ನಲ್ಲ, ಸುಮಾರು ಜನ ಇದು ಮಾಡ್ಕೊಂಡ್ರೆ ಮತ್ತೆ ನಮ್ಮ ಅರಸೀಕೆರೆ ತಾಲೂಕು ಗಣಸಿ ಹೋಬಳಿಗೆ ಸೈಡಾಗೆಲ್ಲ ತಗೊಂಡಿದ್ದಾರೆ. ಗಣಸಿ ಹೋಬಳಿ. ಹಾಗಾಗಿ ನಾನು ಇದನ್ನ ನಿಮಗೆ ಫ್ರೆಂಡ್ ನಿಮಗೆ ರೆಫರ್ ಮಾಡಿದ್ರಿ ಮಾಡ್ರಿ ಅಂತ. ಅವರು ರೆಫರ್, ನಾನು ಅದನ್ನೆಲ್ಲ ನೋಡ್ಕೊಂಬಂದೇ ಮಾಡಿ. ಇದೆಲ್ಲ ಫುಲ್ ಎಲ್ಲ ಬೆಂಕಿ ರೋಗ ಐತೆ, ಫುಲ್ ಎಲ್ಲ ಯೆಲ್ಲೋ ಕಲರ್ ಇತ್ತು. ಇವಾಗೆಲ್ಲ ಡೆವಲಪ್ಮೆಂಟ್ ಆಗಿದೆ. ಈಗೆಲ್ಲ ಶುಂಠಿ ಎಲ್ಲ ಯೆಲ್ಲೋ ಕಲರ್ ಇತ್ತು, ಶುಂಠಿ ಎಲ್ಲ ಹಾಳಾಗುತ್ತೆ ಅಂದ್ಕೊಂಡಿದ್ದು. ಬಟ್ ಇವಾಗ ಇದನ್ನ ತಗೊಂಡ್ಮೇಲೆ, ಕೇರನ್ ಔಷಧಿ ತಗೊಂಡ್ಮೇಲೆ 75% ಡೆವಲಪ್ಮೆಂಟ್ ಆಗಿದೆ. ಅಂದ್ರೆ ನೀವು ಹೇಳಿದ್ರಿ ಶುಂಠಿನ ನಾನು ಕೈ ಬಿಟ್ಟಿದ್ದೆ ಆಗಿತ್ತಲ್ಲ, ನಮಗೂ ಬೇಜಾರಾಗಿತ್ತು. ನೀರ್ ಬೇರೆ ಡ್ರಾಪ್ ಆಯ್ತು, ಹಂಗಾಗಿ ಕಡಿಮೆ ಮಾಡಿ ನಾವು ಹೋಗ್ಲಿ ಅಂತ ಸುಮ್ಮನಿದ್ವಿ. ನೆಕ್ಸ್ಟ್ ಇದನ್ನೆಲ್ಲ ಕೇರನ್ ಔಷಧಿ ಹೊಡೆದ್ಮೇಲೆ ಡೆವಲಪ್ ಆಗಿದೆ, ಚೆನ್ನಾಗಿದೆ. ಎಷ್ಟು ಸ್ಪ್ರೇ ಮಾಡಿದ್ರಿ, ಎಷ್ಟು ಟ್ರಂಚ್ ಮಾಡಿರಿ ನಮ್ದು? ಸರ್, ಇದರಲ್ಲಿ ಸ್ಪ್ರೇನ 2 ಬ್ಯಾರಲ್ ಮಾಡಿದ್ದೀನಿ. ಸ್ಪ್ರೇ ಇದು ಟ್ರೆಂಚ್ 3 ಬ್ಯಾರಲ್ ಮಾಡಿದ್ದೀನಿ. 3 ಬ್ಯಾರಲ್ ಮಾಡಿದ್ರಿ. ನಿಮಗೆ ಖುಷಿ ಆಗಿದೆಯಾ? ಹೌದೌದು, ಖುಷಿಯಾಗಿದೆ. 75% ಡೆವಲಪ್ಮೆಂಟ್ ಆಗಿದೆ. 25% ಡೆವಲಪ್ಮೆಂಟ್ ಆಗಿದೆ. ಇನ್ನೊಂದು 25% ಅಲ್ಲಿ ಇದೆ. ಚೆನ್ನಾಗಿ ಕಾಣುತ್ತೆ. ತೆಂಡೆ ಒಂದು ಅಂದಾಜು ಎಷ್ಟಿರ್ಬೋದು ಒಂದೊಂದು ಬುಡದಲ್ಲಿ? ಒಂದೊಂದು ಬುಡದಲ್ಲಿ ಎತ್ತ ಕಡಿದ್ರೆ ಒಂದು 50 ಗಂಟೆ ಇದೆ. 50-70 ತನಕ ಇದೆ. ನಿಮ್ಗೆ ಒಂದು ಇಳುವರಿ ಎಷ್ಟು ಬರ್ಬೋದು ಅನ್ಸುತ್ತೆ ಇದು ನೋಡಿದ್ರೆ? ಸಾಮಾನ್ಯವಾಗಿ ನಮಗೂ ಒಂದು ಇದೇ ಮೊದಲು ಮೊದಲನೇ ಸಲ ಹಾಕಿರೋ. ಬೇರೆಯವರೆಲ್ಲ ಎಷ್ಟು ತಗೋತಾರೆ? ಮೊದಲೆಲ್ಲ ತಗೋತಿದ್ದವರು ರೈತರು ಅವ್ರದ್ದು ಒಂದು ಎಕರೆಗ 300-350 ಬೆಳೆದ ಕಷ್ಟ ಆಗದ. ನಮ್ದು ಈಗ ಒಂದು 500 ಮೂಟೆ ಲೆವೆಲ್ ಕಟ್ಕೊಂಡಿದೀವಿ ನಾವು.
500 ಬರ್ತದೆ ಅನ್ಕೊಂಡಿದ್ದೀರಾ? ಆ ಲೆಕ್ಕ ಕಟ್ಕೊಂಡಿದ್ದೀನಿ. ಅಷ್ಟು ಗ್ಯಾರಂಟಿ ಅದ ನಿಮ್ಗೆ? ಗ್ಯಾರಂಟಿ ಅದ. ನಾವು ಕೊಡ್ತಿರೋ ಔಷಧಿ ಕೆರಾನ್ ಕಂಪ್ನಿ ಔಷಧಿ ನಿಮ್ಗೆ ರೈತರಿಗೆ ಗ್ಯಾರಂಟಿ ಕೊಡ್ಬೋದು ನಾವು? ಕೊಡ್ಬೋದು.